ಹೆಸರುಕಾಳು ಮತ್ತು ಬೆಲ್ಲವನ್ನು ಹಸುವಿಗೆ ತಿನ್ನಿಸೋದ್ರಿಂದ, ಬುಧವಾರ ಹಸಿರು ಬಣ್ಣ ಧಾರಣೆ ಮಾಡೋದ್ರಿಂದ 100% 5 ವಾರ ಮಾಡಿ ನೋಡಿ. ಈ ಥರದೊಂದು ಉಂಗ್ರನ ನಮ್ಮ ಡಾಕ್ಟರ್ ಜ್ಯೋತಿಕಾ ಮೇಡಮ್ ಹತ್ರ ತೆಗೆದುಕೊಂಡು ಕನ್ನಡದ ಸ್ಟಾರ್ ನಟನಾಗಿ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಸರ್. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಹೊಸ ವರ್ಷಕ್ಕೆ ಲಕ್ ಅನ್ನ ಕಂಡಿಡ್ಕೊಂಡು ಯಶಸ್ವನ್ನ ಕಾಣಬೇಕು ಅನ್ನೋರು ಮಾತ್ರ ಈ ವಿಡಿಯೋ ನೋಡಿ, ಮಿಕ್ಕಿದವರೆಲ್ಲ ಈಗಲೇ ಈ ವಿಡಿಯೋನ ಸ್ಕಿಪ್ ಮಾಡಿ. ನೀವು ಇಲ್ಲಿ ತನಕ ಎಂತೆಂಥ ನ್ಯೂಮರಾಲಜಿಸ್ಟ್ನ ನೋಡಿದ್ದೀರಾ, ಇವ್ರ ಥರ ನ್ಯೂಮರಾಲಜಿಸ್ಟ್ನ ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. VIP ಅವ್ರಿಗೆ ಮತ್ತು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗೆ, ನಮ್ಮ ಜಗದೀಶ್ ಸರ್ ಅವರು, ಮಿಸ್ಸಸ್ ಅವ್ರಿಗೆ, ಜೊತೆಗೆ ದೊಡ್ಡ ದೊಡ್ಡ ಕ್ರಿಕೆಟರ್ಗೆ, ಸೂಪರ್ ಸ್ಟಾರ್ಗಳಿಗೆಲ್ಲ ಇವತ್ತಿನ ದಿನ ಇವರು ಕೇವಲ ಒಂದು ಉಂಗ್ರನ ಸಜೆಸ್ಟ್ ಮಾಡ್ತಾರೆ ಅಥವಾ ಒಂದು ಸಿಂಪಲ್ ಸೊಲ್ಯೂಷನ್ನ ಸಜೆಸ್ಟ್ ಮಾಡ್ತಾರೆ. ಅದರಲ್ಲಿ ಅವ್ರ ಜೀವನ ದೊಡ್ಡ ಮಟ್ಟದಲ್ಲಿ ಬೆಳೆದು ಸೂಪರ್ ಸ್ಟಾರ್ ಆಗಿದ್ದಾರೆ ಸರ್. ಕಷ್ಟದಲ್ಲಿರೋರಿಗೆ ನೀವು ದುಡ್ಡು ಕೊಟ್ಟೆ ಸಹಾಯ ಮಾಡಬೇಕು ಅನ್ನೋದೇನೂ ಇಲ್ಲ. ಇಂಥದ್ದೊಂದು ಅದ್ಭುತವಾದಂಥ ಇನ್ಫಾರ್ಮೇಷನ್ ವಿಡಿಯೋನ ಶೇರ್ ಮಾಡಿದ್ರೆ ನೀವು ಅವ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನೀವು ಓದಿದ್ದೀರಾ, ಜಾಬ್ ಸಿಗ್ತಾ ಇಲ್ವಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಏನು ಸಕ್ಸಸ್ ಆಗ್ತಾ ಇಲ್ವಾ, ಜಾಬ್ ಸಿಗೋದಕ್ಕೆ ಹಾಗೆ ಬಿಸ್ನೆಸ್ ಸಕ್ಸಸ್ ಆಗೋದಕ್ಕೆ ನಾನು ಹೇಳೋದನ್ನು ಫಾಲೋ ಮಾಡಿ 100% ರಿಸಲ್ಟ್ ನಿಮಗೆ ಸಿಗುತ್ತೆ. ಇದು ಉಚಿತ ಸಲಹೆ. ನನ್ನ ಹೆಸರು ಡಾಕ್ಟರ್ ಜ್ಯೋತಿಕಾ, ಸೆಲೆಬ್ರಿಟಿ ನ್ಯೂಮಾಲಜಿಸ್ಟು. ಹಲವಾರು ವರ್ಷಗಳಿಂದ ಈ ನ್ಯೂಮಾಲಜಿ ಪ್ರಿಡಿಕ್ಷನ್ಸ್ ಮಾಡ್ಕೊಂಬರ್ತಾ ಇದ್ದೀನಿ. ನ್ಯೂಮಾಲಜಿ, ಆಸ್ಟ್ರಾಲಜಿ, ಟ್ಯಾರೆಟ್ ರೀಡರ್ ಆ್ಯಂಡ್ ಫೆಂಗ್ ಶೂಯ್ ಕೂಡ, ಹಾಗೆ ಪಾಮ್ ರೀಡರ್ ಕೂಡ, ಹೀಗೆ ಹಲವಾರು ವಿದ್ಯೆಗಳಲ್ಲಿ ನಾವು ಪರಿಣಿತರಾಗಿದ್ದೀವಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಈಗ ಕೆಲಸ ಸಿಗ್ತಾ ಇಲ್ಲ ಅಥವಾ ಏನೋ ಬಿಸ್ನೆಸ್ ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಳ್ಳಿ, ನಿಮ್ಮ ಹತ್ರ ಬಂದಿದ ತಕ್ಷಣ ಅದು ಹೆಂಗೆ ಮೇಡಮ್ ಲಕ್ ಚೇಂಜ್ ಆಗುತ್ತೆ ಅವ್ರಿಗೆ? ನಾವು ಅವರ ಗ್ರಹಗತಿಗಳನ್ನ, ಅವರ ಡೇಟ್ ಆಫ್ ಬರ್ತ್ನ ಅನಾಲಿಸಿಸ್ ಮಾಡಿದಾಗ ಏನು ತಪ್ಪಾಗ್ತಾ ಇದೆ, ಯಾಕೆ ಇವರಿಗೆ ಹಾರ್ಡ್ ವರ್ಕ್ ಶ್ರಮ ಇದ್ದರೂ ಕೂಡ ಇವರಿಗೆ ಒಂದು ಬೆಲೆ ಸಿಗ್ತಾ ಇಲ್ಲ ಅನ್ನೋದನ್ನು ನಮ್ಮ ಅನಾಲಿಸಿಸಲ್ಲಿ ಕಂಡು ಹಿಡಿತೀವಿ. ಅದ್ರ ಮೂಲಕ ಅವರಿಗೆ ಹಲವಾರು ರೆಮಿಡೀಸ್ನ ಹೇಳ್ತೀವಿ ನಾವು. ಆ ರೆಮಿಡೀಸ್ ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ಅವರ ಲಕ್ ಚೇಂಜ್ ಆಗುತ್ತೆ. ಉದಾಹರಣೆಗೆ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಮನೆ ಕಟ್ಟಿರ್ತೀವಿ. ಯಾಕೆ ನಾವು ಮನೆ ಈಗ ಅನಾದಿ ಕಾಲದಿಂದನೂ ಒಂದು ಪದ್ಧತಿ ಮಾಡ್ಕೊಂಬಂದಿದ್ದೀವಿ. ನಾವು ಮನೆ ಕಟ್ಟಿದಾಗ ಗೃಹ ಪ್ರವೇಶದಲ್ಲಿ ಮುಕ್ಕೋಟಿ ದೇವತೆಗಳು ವಾಸವಾಗಿರ್ತಕ್ಕಂಥ ಕಾಮಧೇನುವಿನ ಮನೆಗೆ ತರ್ತೀವಿ. ಮನೆಗೆ ತಂದು ಅಕ್ಕಿ ಬೆಲ್ಲವನ್ನು ತಿನ್ನಿಸಿ ಪೂಜೆ ಮಾಡಿ ಸಮೃದ್ಧಿಯನ್ನು ಪಡ್ಕೋತೀವಿ. ಯಾಕೆ? ಆ ಕಾಮಧೇನು, ಅಷ್ಟು ದೇವತೆಗಳು ನೆಲೆಸಿರೋ ಕಾಮಧೇನು ಬಂದಾಗ ನಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಬರುತ್ತೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇರ್ತವೆ. ಇದು ನಮ್ಮ ಹಿರಿಯರ ನಂಬಿಕೆ. ಹಾಗಾಗಿ ಇದನ್ನು ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದು ಇವತ್ತಿಗೂ ಕೂಡ ಯಂಗ್ ಜನ್ರೇಷನ್ಸ್ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಸೊ ನಂಬಿಕೆ ಇಲ್ದೇ ಇದೆಲ್ಲ ಆಗತ್ತಾ? ಹಾಗಾದರೆ ತಿಳ್ಕೋಬೇಕು ಅಂದರೆ ನೀವು ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಮಾಡ್ಕೋಬೇಕು. ಇದು ಜೀವನದ ಪ್ರಶ್ನೆ. ಒಂದು ಸಲ ನಿಮ್ಮ ಭವಿಷ್ಯವನ್ನು ನೀವು ನೋಡಿಕೊಂಡಾಗ ಮುಂದೆ ಜೀವನದಲ್ಲಿ ಬೇಕಾದ ಎಷ್ಟೋ ಮಾಹಿತಿಗಳು ನಿಮಗೆ ಸಿಗುತ್ತೆ. ಆಮೇಲೆ ನಿಮಗೆ ಈಗ ನೆಗೆಟಿವಿಂದ ಪಾಸಿಟಿವ್ ಹೇಗಾಗೋದು ಅನ್ನೋದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಇದು ಜೀವನದ ಪ್ರಶ್ನೆ ಆಗಿರೋದ್ರಿಂದ ಒಂದು ಸಲ ಪ್ರೆಡಿಕ್ಷನ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಇದನ್ನೆಲ್ಲ ಕೇಳೋದ್ರಿಂದ ಲೈಫ್ ಏನೋ ಬದಲಾಗುತ್ತೆ ಮೇಡಮ್? ಖಂಡಿತವಾಗ್ಲೂ. ಈಗ ಒಂದು ದಿವಸದಲ್ಲಿ ಅನಿಲ್ ಅಂಬಾನಿ ಒಂದು ನಿಮಿಷದಲ್ಲೂ ದುಡ್ಡು ಮಾಡ್ತಾರೆ. ಅದೇ ಒಬ್ಬ ನಮ್ಮ ಕಾರ್ಮಿಕ ವರ್ಗದಲ್ಲಿ ದಿನಕ್ಕೆ 12 ಅವರ್ ದುಡಿದ್ರು 500 ರೂಪಾಯಿ ಮೇಲೆ ತೊಗೊಳ್ಳಲ್ಲ. ಯಾಕೆ? ಅನಿಲ್ ಅಂಬಾನಿ ಮಾತ್ರ ಒಂದೇ ನಿಮಿಷದಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾರೆ. ಒಬ್ಬ ಕಾರ್ಮಿಕ ಯಾಕೆ 500 ರೂಪಾಯಿ 10 ಅವರ್ 12 ಅವರಿಗೆ ತೊಗೋತಾನೆ? ಹಾಗಾದರೆ ಅವ್ರು ಆರಿಸ್ಕೊಂಡಿರೋ ಮಾರ್ಗಗಳು ಯಾವುದು? ಹಂಗಾರೆ ಎಲ್ಲರೂ ಅನಿಲ್ ಅಂಬಾನಿ ಯಾಕಾಗುತ್ತಾ? ಯಾಕಾಗಲ್ಲ? ನಮ್ಮ ಪ್ರಯತ್ನ ಯಾಕಾಗಬಾರ್ದು? ಇದೇ ಜ್ಯೋತಿಷ್ಯ. ದುಡ್ದು ತಿಂದ್ರೆ ಮಾತ್ರ ಲಕ್ಕಪ್ಪ, ಇದ್ದಕ್ಕಿದ್ದಂಗೆ ನಾವೇನು ಶ್ರೀಮಂತರಾಗಲ್ಲ ಅಂತ ಕಮೆಂಟ್ಗಳು ಹಾಕ್ತಾರೆ. ಖಂಡಿತವಾಗ್ಲೂ ಕಷ್ಟಪಟ್ಟು ದುಡಿಲೇಬೇಕು. ಆದರೆ ದುಡಿಯುವಾಗ ನಿಮಗೆ ಲಕ್ಕಿಂದ ಕೆಲವು, ಅದೃಷ್ಟದಿಂದ ಕೆಲವು ಕೈ ಹತ್ತಬೇಕು. ಅದು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಸಾಕಷ್ಟು ದುಡಿತಾ ಇರ್ತೀವಿ, ಎಷ್ಟೇ ದುಡಿದ್ರೂ ಏನೋ ಒಂದು ಸಮಾಧಾನ ಸಿಗ್ತಾ ಇರಲ್ಲ, ಏನೋ ಒಂದು ಬೇಸರ ಆಗ್ತಾ ಇರುತ್ತೆ, ಸಾಕಾಗ್ತಿರಲ್ಲ. ಹಾಗಾದರೆ ಎಷ್ಟೇ ಕಠಿಣ ಶ್ರಮ ಇದ್ದರೂ ನಿಮಗೆ ಯಾವುದೇ ರೀತಿ ಲಕ್ ಸಿಗ್ತಾ ಇಲ್ವಾ? ಆ ಲಕ್ನ ಎನ್ಹ್ಯಾನ್ಸ್ ಹೇಗೆ ಮಾಡ್ಕೋಬೇಕು? ಯಾವ ಗ್ರಹ ನಿಮಗೆ ಸುಖ, ಸಮೃದ್ಧಿ, ಹಣವನ್ನು ಕೊಡುತ್ತೆ ಅಂಥ ಗ್ರಹ ಯಾವುದು? ಮೇಯ್ನ್ ಬುಧ ಗ್ರಹ. ಬುಧ ಗ್ರಹನನ್ನು ನೀವು ಒಲಿಸ್ಕೊಳ್ಳೋರು ಹೇಗೆ? ಏನು ಮಾಡಬೇಕು ಅದಕ್ಕೆ? ಈಗ ಉದ್ಧಾರ ಆಗಬೇಕು ಅನ್ನೋರಿಗೆ ನೀವೇನು ಸಲಹೆ ಕೊಡ್ತೀರಾ ಮೇಡಮ್ ಸ್ಟಾರ್ಟಿಂಗು? ಈಗ ನಿಮ್ಮ ಶ್ರಮದ ಜೊತೆಗೆ ಲಕ್ಕು ಆ್ಯಕ್ಟಿವೇಟ್ ಮಾಡ್ಕೋಬೇಕಾ? ಹಾಗಾದರೆ ಬುಧವಾರ ಹೆಸರು ಕಾಳನ್ನು ನೆನೆಸಿಟ್ಟು ಅದಕ್ಕೆ ಬೆಲ್ಲವನ್ನು ಸೇರಿಸಿ, ಹೆಸರು ಕಾಳು ಮತ್ತು ಬೆಲ್ಲವನ್ನು ಹಸುವಿಗೆ ತಿನ್ನಿಸೋದ್ರಿಂದ ನಿಮಗೆ ಲಕ್ ಎನ್ಹ್ಯಾನ್ಸ್ ಆಗುತ್ತೆ. ಇದ್ರ ಜೊತೆಗೆ ಬುಧವಾರ ಹಸಿರು ಬಣ್ಣ ಧಾರಣೆ ಮಾಡೋದ್ರಿಂದ, ಹಾಗೆ ಬುಧವಾರ ಹೆಸರು ಕಾಳನ್ನು ನೀವು ಸೇವಿಸೋದ್ರಿಂದ ನೋಡಿ ನಿಮಗೆ ಬುಧಾದಿತ್ಯ ಯೋಗ ಹೇಗೆ ಆ್ಯಕ್ಟಿವೇಟ್ ಆಗುತ್ತೆ. 100% 5 ವಾರ ಮಾಡಿ ನೋಡಿ, 5 ಬುಧವಾರ ಮಾಡಿ ನೋಡಿ, ನೀವೇ ಕಾಮೆಂಟ್ ಮಾಡಿ ಹೇಳ್ತೀರಾ.
ಹಾಗೆ ಸರ್ ಲಕ್ನ ಎನ್ಹ್ಯಾನ್ಸ್ ಮಾಡೋಕ್ಕೆ ಈಗ ನಾನು ಹೆಸರು ಕಾಳಿಂದು ಅಂತ ಹೇಳಿದೆ. ಹಾಗೆ ನೋಡಿ, ಈಗ ನಾನು ನನ್ನ ಕೈಯಲ್ಲಿ ಧಾರಣೆ ಮಾಡಿರುವಂತಹ ಈ ಪಚ್ಚೆ ರಿಂಗು, ಇದೇ ಥರ ವೆರೈಟಿ ಆಫ್ ಜೆಮ್ಸ್ ಅವರವರ ನಕ್ಷತ್ರ ತಾರಾಬಲಕ್ಕೆ ಅನುಸಾರವಾಗಿ ಹಲವಾರು ಜೆಮ್ ಸ್ಟೋನ್ಸ್ ಇರುತ್ತೆ. ಜೆಮ್ ಸ್ಟೋನ್ಸ್ ಧಾರಣೆ ಮಾಡೋದ್ರಿಂದ ಎಂತೆಂಥ ಲೈಫಲ್ಲಿ ಚೇಂಜ್ ಆಗುತ್ತೆ, ಎಷ್ಟೆಷ್ಟು ಜನರು ಬದುಕು ಚೇಂಜ್ ಆಗಿದೆ. ಈಗ ನನ್ನ ಹತ್ರ ಹಲವಾರು ಸೆಲೆಬ್ರಿಟೀಸ್ಗಳು, ಹಲವಾರು VVIPs, ಪೊಲಿಟಿಷಿಯನ್ಸ್, ಎಷ್ಟು ಜನರು ಲಕ್ ಚೇಂಜ್ ಮಾಡಿದ್ದೀನಿ. ಆ ರೀತಿಯಲ್ಲಿ ಜೆಮ್ ಸ್ಟೋನ್ಸ್ ಕೂಡ ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತೆ. ಸರ್ ನೋಡಿ, ಒಂದಲ್ಲ ಕೋಟ್ಯಾಂತರ ಸಮಸ್ಯೆಗಳಿರ್ತವೆ. ಎಲ್ಲ ಸಮಸ್ಯೆಗಳಲ್ಲೂ ನಾವು ಒಂದೇ ವಿಡಿಯೋದಲ್ಲಿ ಎಲ್ಲ ಪರಿಹಾರ ಹೇಳಲಿಕ್ಕಾಗಲ್ಲ. ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ದಯವಿಟ್ಟು ನನ್ನ ಸಂಪರ್ಕ ಮಾಡಿ. ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ನಾನಲ್ಲಿ ಸೂಚಿಸ್ತೇನೆ. ಈಗ ತುಂಬ ಜನ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಒಂದು ಫ್ಯಾಮಿಲಿಯಲ್ಲಿ ಎಲ್ಲರೂ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಅಂಥವರಿಗೆ ಸಿಂಪಲ್ ರೆಮಿಡಿ ಏನು ಬೇಡ, ನೀವು ಅಡುಗೆ ಮನೆಯಲ್ಲಿ 41 ದಿವಸ ಅಡುಗೆ ಮನೆಯಲ್ಲಿ ಕುತ್ಕೊಂಡು ಊಟ ಮಾಡಲಿಕ್ಕೆ ಶುರು ಮಾಡಿ ನೋಡಿ, ನಿಮ್ಮ ಹೆಲ್ತ್ ಹೇಗೆ ಇಂಪ್ರೂವ್ ಆಗುತ್ತೆ ಅಂತ. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ಇವರು ಸಲಹೆ ಕೊಟ್ಟಿದ್ದಾರೆ, ನಾವು ಹೆಂಗಪ್ಪ ಇವ್ರನ್ನ ಭೇಟಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತ ಹೆದರಿಕೆ ಬೇಡ. ನಿಮಗೆ ಕೈಗೆಟುಕುವಂಥ ದರದಲ್ಲೇ ಅವ್ರು ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಏನೇ ಸಮಸ್ಯೆ ಇದ್ರೂ ಪರಿಹಾರ ತಿಳಿಸ್ಕೊಡ್ತಾರೆ. ವಿಡಿಯೋನ ಶೇರ್ ಮಾಡಿ, ಹಾಗೆ ಇಂಟ್ರೆಸ್ಟ್ ಇದ್ದವರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ.